ನಾಳೆ 7 ಸ್ಥಾನಗಳ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯುವಂಥದ್ದು. ಪ್ರಮುಖವಾಗಿ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂಥದ್ದು. ಅದಕ್ಕೆ ಬೇಕಾದಂಥ ಚುನಾವಣೆ ಅಂದರೆ ಚುನಾವಣೆ ಪ್ರಕ್ರಿಯೆ ನಡೆಯಲು ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಈಗ ಚುನಾವಣೆ ಅಧಿಕಾರಿಗಳು ಮತ್ತು ಸಚಿವಾಲಯದ ಸಿಬ್ಬಂದಿಗಳು ಮಾಡ್ಕೊತಾ ಇರುವಂಥದ್ದು. ನಾವು ಸದ್ಯ ವಿಧಾನಸೌಧದ ಮೊದಲ ಮಾಡಿಯಲ್ಲಿ ಇರುವಂಥದ್ದು. ಅಂದರೆ ಇಲ್ಲೇ ಚುನಾವಣೆ ಪ್ರಕ್ರಿಯೆ ಕೂಡ ನಾಳೆ ನಡೆಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದೆ ಅಂತ. ಸದ್ಯಕ್ಕೆ ನೋಡ್ತಾ ಹೋಗ್ತೀವಿ. ನಾಳೆ ಇಲ್ಲಿ ಮತದಾನ ನಡೆಯುವಂಥದ್ದು. ಇದಕ್ಕೆ ಮತದಾನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಅಧಿಕಾರಿಗಳು ಆಗಿರ್ಬೋದು ಮತ್ತು ಅದೇ ರೀತಿಯಾದಂತಹ ಸಿಬ್ಬಂದಿಗಳಿಗೂ ಮಾಡ್ಕೊತಾ ಇರೋದು. ನಾವು ಸದ್ಯ ವಿಧಾನಸೌಧದ ಮೊದಲ ಮಹಡಿಯಲ್ಲಿರುವಂತಹ 106 ನಂಬರ್ ಅಂದರೆ ಆ ನಂಬರ್ನ ರೂಮ್ ಮುಂದೆ ಅಂತಹ ನಾವು ನಿಂತಿರುವಂಥದ್ದು. ಇಲ್ಲಿ ಮತಗಟ್ಟೆ ಕೇಂದ್ರ ಇರುವಂಥದ್ದು. ಇಲ್ಲಿ ಮತದಾನ ಪೋಲಿಂಗ್ ಕೂಡ ನಾಳೆ ನಡೆಯುವಂಥದ್ದು. ಅಂದರೆ ಎಲ್ಲ ಒಬ್ಬೊಬ್ಬರಾಗಿ ಶಾಸಕರು ಬಂದು ಮತದಾನವನ್ನು ಇಲ್ಲಿ ಹಾಕುವಂಥದ್ದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು. ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಮುಂಭಾಗದ ಅಂದರೆ ಆರಂಭ ಕೊಠಡಿ ಮುಂದೆ ಇರುವಂತಹ ಆರಂಭದಲ್ಲಿ ಸಚಿವಾಲಯ ಸಿಬ್ಬಂದಿಗಳು ಇಲ್ಲಿರ್ತಾರೆ. ಶಾಸಕರು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಇಲ್ಲಿ ತಮ್ಮ ಮತದಾನವನ್ನು ರಿಜಿಸ್ಟರ್ ಮಾಡಿಕೊಂಡು ಅವರೊಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿಯನ್ನು ಪಡೆದ ನಂತರ ಒಳಗೆ ಬ್ಯಾಲೆಟ್ ಪೇಪರ್ಗಳನ್ನು ಕೊಡಲಾಗುತ್ತೆ. ಇಲ್ಲಿ ಒಬ್ಬೊಬ್ಬರಾಗಿ ಶಾಸಕರು ತಮ್ಮ ಸಾಲಲ್ಲಿ ಬಂದು ತಮ್ಮ ಮತ ರಿಜಿಸ್ಟರನ್ನು ಮಾಡ್ಕೊಳ್ಳುವಂಥದ್ದು ನಾಳೆ ನಾವು ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ಒಳಗೂ ಕೂಡ ಅದಕ್ಕೆ ಬೇಕಾದಂದರೆ ಮತದಾನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಒಳಗೂ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ಕೊಂಡಿರೋವಂಥದ್ದು. ನಾವೇನು ತೋರಿಸ್ತಾ ಹೋಗ್ತಿದ್ದೀವಿ ಇಲ್ಲಿ ಏನು ಅಲ್ಲಿ ಗುರುತಿನ ಚೀಟಿಯನ್ನು ಪಡೆದು ಇಲ್ಲಿ ಅಧಿಕಾರಿಗಳಿರ್ತಾರೆ. ಈ ಅಧಿಕಾರಿಗಳು ಬಂದ ನಂತರ ಇಲ್ಲಿ ಆ ಚೀಟಿಯನ್ನು ತೋರಿಸಿದ ನಂತರ ಇಲ್ಲಿ ಬ್ಯಾಲೆಟ್ ಪೇಪರನ್ನು ಎಲ್ಲ ಶಾಸಕರಿಗೂ ಕೂಡ ಒಬ್ಬೊಬ್ಬರಾಗಿ ಬಂದವರಿಗೆ ಬ್ಯಾಲೆಟ್ ಪೇಪರ್ಗಳನ್ನು ಇಲ್ಲಿ ಕೊಡ್ತಾರೆ. ಅಂದರೆ ಇಲ್ಲಿಂದ ಬ್ಯಾಲೆಟ್ ಪೇಪರನ್ನು ತರೆದು ಅಂದರೆ ಇಸ್ಕೊಂಡು ನಂತರ ಗೌಪ್ಯವಾಗಿ ಮತದಾನ ಮಾಡುವಂಥದ್ದು. ಅಂದರೆ ಮತಗಟ್ಟೆ ಕೇಂದ್ರಗಳನ್ನು ಕೂಡ ಈಗಾಗಲೇ ನಿರ್ಮಾಣವನ್ನು ಅಧಿಕಾರಿಗಳು ಮತ್ತು ಸಚಿವಾಲಯ ಸಿಬ್ಬಂದಿ ಮಾಡ್ಕೊಂಡಿರುವಂಥದ್ದು. ಈ ಮತದಾನವು ಗೌಪ್ಯವಾಗಿ ನಡೆಯೋದ್ರಿಂದ ಇಲ್ಲಿ ಯಾರಿಗೂ ಕೂಡ ಮತವನ್ನು ತೋರಿಸುವಂತಿಲ್ಲ. ನಾವು ಸದ್ಯ ನೋಡ್ತಾ ಇರ್ಬೋದು, ಇದು ಮತಗಟ್ಟೆ ಕೇಂದ್ರ. ಈ ಮತಗಟ್ಟೆ ಕೇಂದ್ರದಲ್ಲಿ ಸಾಲಾಗಿ ಅಂದರೆ ಒಬ್ಬೊಬ್ಬರಾಗೆ ಬಂದು ತಮ್ಮ ಯಾರು ಅಭ್ಯರ್ಥಿಗಳಿರ್ತಾರೆ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಅವ್ರಿಗೆ ಇಲ್ಲಿ ಮತದಾನವನ್ನು ಹಾಕುವಂಥದ್ದು. ಅದನ್ನು ಯಾರಿಗೂ ಕೂಡ ತೋರಿಸುವಂತಿಲ್ಲ. ಅಂದರೆ ಬ್ಯಾಲೆಟ್ ಪೇಪರ್ ಮೂಲಕ ನಡೆಯುವಂಥ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ತಮ್ಮ ಅಭ್ಯರ್ಥಿಯ ಗುರುತಿನ ಮುಂದೆ ಒಂದು ಸೀಲನ್ನು ಹಾಕಲಾಗುತ್ತೆ. ಅಂದರೆ ಇಲ್ಲಿ 2 ಮತಕೇಂದ್ರಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಸದ್ಯ ಇನ್ನೊಂದು ಕೂಡ ಆ ಕಡೆ ಹೊಂದಿರುವಂಥದ್ದು. ಅಂದರೆ ನನ್ನ ಎಡಭಾಗಕ್ಕೆ ಒಂದು ಮತ್ತು ನನ್ನ ಬಲಭಾಗಕ್ಕೆ ಒಂದು ಮತಗಟ್ಟೆ ಕೇಂದ್ರವನ್ನು ಅಧಿಕಾರಿಗಳು ನಿರ್ಮಾಣ ಮಾಡಿರುವಂಥದ್ದು. ಒಬ್ಬೊಬ್ಬರಾಗಿ ಬಂದು 2 ಕಡೆಯಿಂದಲೂ ಕೂಡ ಮತದಾನವನ್ನು ಹಾಕಲಾಗತ್ತೆ. ಇಲ್ಲಿ ಮತದಾನವನ್ನು ಅಂದರೆ ಮತ ಪ್ರಕ್ರಿಯೆಯಲ್ಲಿ ಇಲ್ಲಿ ಮುಗಿಸಿದ ನಂತರ ಮುಂದಕ್ಕೆ ನೋಡ್ತಾ ಇರ್ಬೋದು. ಇಲ್ಲಿ 2 ಪಕ್ಷ ಅಥವಾ 3 ಪಕ್ಷದ ಏಜೆಂಟ್ಗಳು ಕೂಡ ಇಲ್ಲಿ ಇರ್ತಾರೆ. ಅಂದರೆ ತಮ್ಮ ಅಭ್ಯರ್ಥಿಗಳು ಯಾರೆಲ್ಲ ಬಂದು ಮತದಾನ ಹಾಕ್ತಿದ್ದಾರೆ ಅದನ್ನು ವೀಕ್ಷಣೆ ಮಾಡಲು JDS, BJP ಮತ್ತು ಅದೇ ರೀತಿ ಕಾಂಗ್ರೆಸ್ಸಿಂದ ಕೂಡ ಏನು ಅಭ್ಯರ್ಥಿಗಳ ಪರವಾಗಿರುವಂತಹ ಏಜೆಂಟ್ಗಳು ಕೂಡ ಇಲ್ಲಿ ಕೂರ್ತಾರೆ. ಅಂದರೆ ಎಲ್ಲ ಶಾಸಕರು ಕೂಡ ಆಗಿರ್ತಾರೆ. ಶಾಸಕರ ಇಲ್ಲಿ ಕೂರುವಂಥದ್ದು ಅಂದರೆ ತಮ್ಮ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಮತದಾನ ಹಾಕ್ತಾರೆ ಅದರ ಬಗ್ಗೆ ಪರಿವೀಕ್ಷಣೆ ನಡೆಸೋದಕ್ಕೂ ಕೂಡ ಅವರಿರ್ತಾರೆ. ಆ ನಂತರ ಇಲ್ಲಿ ಮತಗಟ್ಟೆ ಕೇಂದ್ರ ಅಂದರೆ ಒಂದು ಬ್ಯಾಲೆಟ್ ಬಾಕ್ಸ್ ಅನ್ನು ಇಡಲಾಗುತ್ತೆ. ಆ ಬ್ಯಾಲೆಟ್ ಬಾಕ್ಸ್ನಲ್ಲಿ ಬ್ಯಾಲೆಟ್ ಪೇಪರನ್ನು ಹಾಕುವಂಥದ್ದು. ಅಲ್ಲಿ ಮತದಾನ ಮಾಡಿದ ನಂತರ ತಮ್ಮ ಅಭ್ಯರ್ಥಿ ಪರ ಏನು ಮತದಾನ ಮುಗಿಸಿದ ನಂತರ ಗೌಪ್ಯವಾಗಿ ಬಂದು ಇಲ್ಲಿರೋಂತಹ ಯಾರಿಗೂ ತೋರಿಸದೆ ನೇರವಾಗಿ ಬಂದು ಇಲ್ಲಿ ಬ್ಯಾಲೆಟ್ ಬಾಕ್ಸನ್ನು ಇಡ್ತಾರೆ. ಆ ಬ್ಯಾಲೆಟ್ ಬಾಕ್ಸಲ್ಲೂ ಕೂಡ ಇಲ್ಲಿ ಆ ಪೇಪರನ್ನು ಕೂಡ ಹಾಕ್ತಾರೆ. ಆ ನಂತರ ಈ ಎಲ್ಲ ಪ್ರಕ್ರಿಯೆಯನ್ನು ವೀಕ್ಷಿಸಲು ಚುನಾವಣೆ ಅಧಿಕಾರಿಗಳಿರ್ತಾರೆ ಮತ್ತು ಅದೇ ರೀತಿಯಾದಂಥ ಪಕ್ಷದ ಏಜೆಂಟ್ಗಳು ಇರ್ತಾರಂತ. ಪ್ರಮುಖವಾಗಿ ನಾವು ನೋಡ್ತಾ ಇರ್ಬೋದು, ನಮ್ಮ ಮುಂಭಾಗಿರುವಂಥ ಕುರ್ಚಿಗಳಲ್ಲಿ ಚುನಾವಣೆ ಅಧಿಕಾರಿಗಳು ಮತ್ತು ಪ್ರಕ್ರಿಯೆ ಅಂದರೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣವಾಗಿ ವೀಕ್ಷಿಸುವಂಥ ಅಧಿಕಾರಿಗಳು ಕೂರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಮತ್ತು ಸಚಿವಾಲಯ ಸಿಬ್ಬಂದಿಯಿಂದಲೂ ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ನಾಳೆ 9 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿ 4 ಗಂಟೆಗೆ ಆ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಆ ನಂತರ ಮತ ಎಣಿಕೆ ಆರಂಭ ಆಗುವಂಥದ್ದು. ಅಂದರೆ 4 ಗಂಟೆಗೆ ಮತ ಎಣಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ನಾಳೆಯೇ ವಿನ್ ಯಾರು ಅಂತ ಕೂಡ ಘೋಷಣೆ ಮಾಡಲಾಗುತ್ತೆ. ಇದನ್ನು ಸಂಪೂರ್ಣವಾಗಿ CCTVಯಲ್ಲೂ ಕೂಡ ಕವರ್ ಮಾಡಲಾಗುತ್ತೆ. ಅಂದರೆ ಪ್ರಮುಖವಾಗಿ ನಾಳೆ ಆರಂಭದಿಂದ ಅಂದರೆ 9 ಗಂಟೆಯಿಂದ ಹಿಡಿದು ಸಂಜೆ 4 ಗಂಟೆವರೆಗೂ ಏನು ಮತದಾನ ನಡೆಯುತ್ತೆ, ಆ ನಂತರ ಮತದಾನ ಮುಗಿದ ನಂತರ ಏನು ಮತ ಎಣಿಕೆ ಆರಂಭ ಆಗುತ್ತೆ, ಅದೆಲ್ಲವೂ ಕೂಡ ಈ CCTVಯಲ್ಲಿ ಕವರ್ ಆಗುತ್ತೆ. ಸುಮಾರು ನಾಳೆ ಸಂಪೂರ್ಣವಾದ ಪ್ರಕ್ರಿಯೆಯನ್ನು ನಿರಂತರವಾಗಿ ಕವರ್ ಮಾಡುವಂಥದ್ದು. ಅಂದರೆ ಅದಕ್ಕೂ ಬೇಕಾದಂಥ ವ್ಯವಸ್ಥೆಗಳನ್ನು ಈ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೂಡ ಮಾಡ್ಕೊಂಡಿರುತ್ತೆ. ಅಂದರೆ ಸುಸೂತ್ರವಾಗಿ ನಡೆಯಲು ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ಕೊಂಡಿರೋಂಥದ್ದು. ಪ್ರಮುಖವಾಗಿ ಇರುವಂತಹ 7 ಸ್ಥಾನಗಳಿಗೆ BJPಯಿಂದ 2, BJP ಮತ್ತು JDS ಮೈತ್ರಿಯಿಂದ 1, ಅದೇ ರೀತಿ ಕಾಂಗ್ರೆಸ್ಸಿಂದ 5 ಜನ ಅಭ್ಯರ್ಥಿಗಳು ಈಗಾಗಲೇ ಸ್ಪರ್ಧೆ ಮಾಡಿರೋಂಥದ್ದು. ಅದರಿಂದಾಗಿಯೇ ಒಬ್ಬ ಅಭ್ಯರ್ಥಿ ಗೆಲ್ಲಲು 28 ಮತಗಳು ಬೇಕಾಗಿರೋಂಥದ್ದು. ಇದಕ್ಕೆ ಬೇಕಂತಂದರೆ ಗೆಲುವಿಗೆ ಬೇಕಾದಂಥ ಎಲ್ಲ ರಣತಂತ್ರವನ್ನು ಮತ್ತು JDS ಇಂದ ಆಗಿರ್ಬೋದು ಮತ್ತು ಅದೇ ರೀತಿಯಾದಂಥ
ಕಾಂಗ್ರೆಸ್ ಇಂದಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇರೋದು. ಒಟ್ನಲ್ಲಿ ನಾಳೆ ಏನೆಲ್ಲ ಪ್ರಕ್ರಿಯೆ ಆಗಬೇಕು, ಅದಕ್ಕೆ ಯಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ಪ್ರಕ್ರಿಯೆಯನ್ನ ಈಗಾಗಲೇ ಚುನಾವಣೆ ಅಧಿಕಾರಿಗಳು ಮುಗಿಸಿರುವಂಥದ್ದು. ನಾಳೆ ಬೆಳಗ್ಗೆ 9 ಗಂಟೆ ಕರೆಕ್ಟಾಗಿ ಮತದಾನ ಆರಂಭ ಆಗುತ್ತೆ. ನಾಳೆ ಸಂಜೆಯೇ ಯಾರು ಗೆಲ್ತಾರೆ ಪಕ್ಷದಿಂದ ಎಂಬುದು ಕೂಡ ಘೋಷಣೆ ಆಗುತ್ತೆ. ಈ ಪ್ರಕ್ರಿಯೆ ಅಂದ್ರೆ ಚುನಾವಣೆ ನಡೀತಾ ಇರುವಂಥದ್ದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ, ಅಂದ್ರೆ ವಿಧಾನಸಭೆಯಲ್ಲಿ ಯಾರು ಆಯ್ಕೆ ಆಗಿರ್ತಾರೆ ಅಂದ್ರೆ ಶಾಸಕರು ಮತದಾನ ಪ್ರಕ್ರಿಯೆಯನ್ನು ಭಾಗಿಯಾಗ್ತಾರೆ. ಅಲ್ಲಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗುವಂಥದ್ದು. ಸುಮಾರು 7 ಜನಕ್ಕೆ ಅವಕಾಶ ಇರುವಂಥದ್ದು. 8 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಯಾರು ಗೆಲ್ತಾರೆ ಎಂಬುದು ನಾಳೆ ಕಾದು ನೋಡ್ಬೇಕಾಗಿರುವಂಥದ್ದು.